devil on fire. ಮುನಿರತ್ನ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪವನ್ನು ಹೊತ್ತುಕೊಂಡು ಇವತ್ತು ವಿಚಾರಣೆಯನ್ನು ಫೇಸ್ ಮಾಡ್ತಾ ಇದ್ದಾರೆ ಮುನಿರತ್ನ. ಇದೇ ಮುನಿರತ್ನ ಕೋರ್ಟ್ಗೆ ಬಂದಾಗ ತಮ್ಮ ಬ್ಲಡ್ ಸ್ಯಾಂಪಲ್ ತೆಗೆದುಕೊಳ್ಳುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಣ್ಣ ಅಸಹನೆ ತೋರಿಸಿದ್ದಾರೆ ಮುನಿರತ್ನ ಅವರು. ಬ್ಲಡ್ ಸ್ಯಾಂಪಲ್ ಯಾಕೆ ಬೇಕಾಗುತ್ತೆ ಅಂದರೆ DNA ಪರೀಕ್ಷೆ ಅದು ಇದು ಅಂತೆಲ್ಲ ಮಾಡ್ತಾರಲ್ಲ, ರಕ್ತ ಪರೀಕ್ಷೆ DNA ಪರೀಕ್ಷೆ ಎಲ್ಲ ಮಾಡ್ತಾರಲ್ಲ, ಈ ವಿಚಾರಕ್ಕೆ ಬೇಕಾಗ್ತವೆ ಅವೆಲ್ಲವೂ ಕೂಡ. ರಕ್ತದ ಮಾದರಿ ಕೊಡಿ ಮುನಿರತ್ನ ಅಂತ ಹೇಳಿದಾಗ ಇದಕ್ಕೆ ಕೋರ್ಟ್ ಅನುಮತಿ ಬೇಕಾಗತ್ತೆ. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಈ BJP ಶಾಸಕರು ಒಂದು ಕಡೆ ಕಿರಿಕೆನ ಮಾಡಿಕೊಡ್ತಾರೆ. ಈಗಾಗಲೇ ರಕ್ತದ ಮಾದರಿ ಬೇಕು ಅಂತ ಅದಕ್ಕೆ ಒಂದು ಅರ್ಜಿಯನ್ನು ಹಾಕೊಂಡಿರ್ತಾರೆ. ನಮಗಿಂತ ಪರೀಕ್ಷೆಗಳಿಗೆ ಹೋಗಬೇಕಾಗುತ್ತೆ ಸ್ವಾಮಿ, ಇವ್ರ ಮೇಲೆ ಇರೋದೇ ಅತ್ಯಾಚಾರದ ಒಂದು ಕೇಸ್ ಬಂದಿದೆ. ಸೊ ಅತ್ಯಾಚಾರದ ಕೇಸ್ ಬಂದಾಗ ನಾವು ಸಾಕಷ್ಟು ಪರಿಶೀಲನೆ ಮಾಡಬೇಕಾಗತ್ತೆ, DNA ಸ್ಯಾಂಪಲ್ಲು ಅದು ಇದೆಲ್ಲ ನಮಗೆ ಬೇಕಾಗುತ್ತೆ ಅಂತ ಅರ್ಜಿಯನ್ನು ಹಾಕ್ಕೊಂಡಿದ್ರು. ಆಯಿತು, ಪರ್ಮಿಷನ್ ಗ್ರ್ಯಾಂಟೆಡ್ ಅಂಥೇಳಿ ಕೋರ್ಟ್ ಒಂದು ಕಡೆ ಹೇಳುತ್ತೆ, ಪರ್ಮಿಷನ್ ನಾವು ಕೊಟ್ಟಿದ್ದೀವಿ, ಇದಕ್ಕೆ ತಗೋಬಹುದು ಅವ್ರ ರಕ್ತ ಅಂಥೇಳಿ. ಮುನಿರತ್ನ ರಕ್ತ ಕೊಡೋಕ್ಕೇನಪ್ಪ ಸಮಸ್ಯೆ ಇತ್ತು ಗೊತ್ತಿಲ್ಲ. ಆದರೆ ಮುನಿರತ್ನ ಹೇಳ್ಕೊಳ್ಳೋದೇನು ಅಂತ ಹೇಳಿದ್ರೆ, ರಕ್ತ ನಾನು ಕೊಡ್ತೀನಿ, ಆದರೆ ನಮ್ಮ ವಕೀಲರು ಬಂದರೆ ನಾನು ಕೊಡೋದು, ಅದರ್ವೈಸ್ ನಾನು ಕೊಡಲ್ಲ, ಅಲ್ಲಿವರೆಗೂ ಕೊಡಲ್ಲ ಅಂತ ಥರ ಹಠ ಹಿಡಿದು ಕೂತ್ಕೊಳ್ತಾರೆ ಮುನಿರತ್ನ. ನಿನ್ನೆ ಕೋರ್ಟ್ಗೆ ಹಾಜರುಪಡಿಸಿ DNA ಪರೀಕ್ಷೆ ಮಾಡಬೇಕು ಅಂಥೇಳಿ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಒಂದು ಕಡೆ ಅನುಮತಿಯನ್ನು ಕೋರಿತ್ತು. DNA ಪರೀಕ್ಷೆಗೆ ಜನಪ್ರತಿನಿಧಿಗಳ ನ್ಯಾಯಾಲಯ, ವಿಶೇಷ ನ್ಯಾಯಾಲಯ ಅನುಮತಿ ಕೊಟ್ಟ ಮೇಲೆ ನ್ಯಾಯಾಧೀಶರ ಸಮ್ಮುಖದಲ್ಲೇ ಏನಾಗುತ್ತೆ ಅಂತ ಹೇಳಿದ್ರೆ, ಈಗ ನಾವು ಬೇರೆ ಕಡೆ ತಗೋತೀವಿ ಅಂತ ಬಂದಾಗ ಅದಕ್ಕೇನು ಮಾಡಿಬಿಡ್ತಾರೆ, ಮಾರನೇ ದಿನ ಬಂದು ಅವ್ರು ಬೇಕಾದ್ರೆ ಕೋರ್ಟ್ಗೆ ಅರ್ಜಿ ಹಾಕೋಬಹುದು. ಇಲ್ಲ, ನನಗೆ ಕುತ್ತಿಗೆನೇ ಕುಯ್ದು ಬಿಡ್ತಾಯಿದ್ರು, ನನ್ನ ಕೈ ಕುಯ್ದು ಬಿಡ್ತಾಯಿದ್ರು, ರಕ್ತ ಸ್ಯಾಂಪಲ್ ಹೆಸರಲ್ಲಿ ನನ್ನ ಸಾಯಿಸೋಕ್ಕೆ ಬಂದುಬಿಟ್ಟಿದ್ರು ಇವರು. ಈ ಥರದ್ದು ಅವ್ರದ್ದು ಒಂದಷ್ಟು ವಾದಗಳಿರ್ತವೆ. ಇದೆಲ್ಲ ಯಾಕೆ ಬೇಕಪ್ಪ? ಈಗ ಪೊಲೀಸರು ನೀವು ಚೆಕ್ ಮಾಡ್ಕೊಂಡಿದ್ದೀರಾ? ಮೊದಲೆಲ್ಲ ಪೊಲೀಸ್ ಠಾಣೆಯಲ್ಲಿ ಹೇಳಿಕೆಗಳನ್ನು ಪಡ್ಕೊಳ್ತಾ ಇದ್ದರು. ಅದೇನಾಗ್ತಾ ಬಂತು, ಕ್ರಮೇಣ ಬರ್ತಾ ಬರ್ತಾ ಕೇಸ್ಗಳೆಲ್ಲ ವೀಕ್ ಆಗಕ್ಕೆ ಶುರುವಾಯಿತು. ಕಾರಣ ಪೊಲೀಸರ ಮುಂದೆ ಕೊಟ್ಟಂಥ ಹೇಳಿಕೆಗಳ ಮಾನ್ಯತೆ ಇದೆಯಲ್ಲ, ಅದೇ ದೊಡ್ಡ ಚರ್ಚಾ ವಿಚಾರ ಆಗಿಬಿಡ್ತು. ಹೊಡಿತಾರೆ, ಬಡಿತಾರೆ, ಲಾಟಿಲಿ ಹೊಡಿತಾರೆ, ಕಾಲಲ್ಲಿ ಒದೀತಾರೆ. ಆ ಪೆಟ್ಟು ತಡ್ಕೊಳ್ಳೋಕ್ಕಾಗದೆ, ಆ ನೋವು ತಡೆದುಕೊಳ್ಳೋಕ್ಕಾಗದೆ ನಾವು ಹೇಳಿಕೆ ಕೊಟ್ಬಿಟ್ವಿ ಸ್ವಾಮಿ, ಈ ಹೇಳಿಕೆ ನಮ್ಮದಲ್ಲ. ಅವಾಗಿಂದೇನಾಯಿತು, ಪ್ರಕ್ರಿಯೆಯಲ್ಲಿ ಇತ್ತಿದ್ದು, ಪುಸ್ತಕದಲ್ಲಿ ಇತ್ತಿದ್ದು, ನ್ಯಾಯಾಧೀಶರ ಮುಂದೆ, ಮ್ಯಾಜಿಸ್ಟ್ರೇಟ್ಗಳ ಮುಂದೆ ಹೇಳಿಕೆ ಕೊಡಿಸೋ ಪರಿಪಾಠ ಜಾಸ್ತಿ ಆಯಿತು. ಯಾಕಂತ ಹೇಳಿದ್ರೆ ಆವಾಗ ನಿಮ್ಮ ಮುಂದೆನೇ ಸಾಹೇಬ್ರೆ, ನಿಮ್ಮ ಮುಂದೆನೇ ಹೇಳಿದಂಥ ಹೇಳಿಕೆ ಇದು, ಇವಾಗ ಈ ಥರ ಉಲ್ಟಾ ಹೊಡಿತಾರೆ ಅಂತ ಹೇಳಿ ವಾದ ಕೂಡ ಮಾಡಬಹುದಾಗತ್ತೆ ಅಂತ. ಅದಕ್ಕೆ ಏನು ಮಾಡ್ತಾರೆ, ಈಗ ಆಯ್ತಪ್ಪ ನ್ಯಾಯಾಧೀಶರ ಸಮ್ಮುಖದಲ್ಲೇ ರಕ್ತ ತೊಗೋತೀವಿ ಅಂತ ಹೇಳಿದಾಗ ನಮ್ಮ ಕಡೆಯ ವಕೀಲರು ಬರಬೇಕು, ಅವ್ರು ಬಂದ ಮೇಲೆ ಮಾತ್ರ ನೀವು ತೊಗೊಳ್ಳಿ ಅಂಥೇಳಿ ಮುನಿರತ್ನ ಹೇಳೋದು. ವೈದ್ಯರು ಆ ನಂತರದಲ್ಲಿ ಮುನಿರತ್ನ ಅವ್ರ ಕಡೆಯಿಂದ ಅವರು ವಕೀಲರು ಬರ್ತಾರೆ. ವಕೀಲರು ಬಂದ ಮೇಲೆ ಮುನಿರತ್ನ ಅವರ ರಕ್ತವನ್ನು ವೈದ್ಯರು ತೆಗೆದುಕೊಳ್ತಾರೆ. ಹಾಗಾಗಿ ಒಂದು ಕಿರಿಕಿರಿಯ ನಡುವೆ ರಕ್ತದ ಮಾದರಿ ಸಂಗ್ರಹ ನಡೆದಿದೆ. ಕೋರ್ಟ್ ಮುಂದೆ ಆಯಿತು, ಅಷ್ಟೇನಾ ವಿಷಯ? ಅಷ್ಟೇ ಅಲ್ಲ, ಏನಪ್ಪ ಮುನಿರತ್ನ ಅವರೇ, ಏನೋ ತೊಂದರೆ ಆಯಿತಾ ನಿಮಗೆ, ಪೊಲೀಸರು ಪ್ರಾಬ್ಲಮ್ ಮಾಡಿದ್ರಾ ಅಂತ ಬಂದಾಗ ಪ್ರಾಬ್ಲಮ್ ಮಾಡಿದ್ರು ಅನ್ಬೇಕು, ಇಲ್ಲ ಮಾಡಲಿಲ್ಲ ಅನ್ಬೇಕು. ಮುನಿರತ್ನ ಹೋಗಿ ಬಂದು ಯಾವತ್ತೇ ಕೋರ್ಟಲ್ಲಿ ಅವಕಾಶ ಸಿಕ್ಕಲಿ ಮುನಿರತ್ನ ಹೇಳ್ತಿರೋದು ಒಂದೇ, ಸ್ವಾಮಿ ನನಗೇನು ತೊಂದರೆ ಕೊಡಲಿಲ್ಲ, ಪೊಲೀಸರು ನನಗೆ ಯಾರೂ ತೊಂದರೆ ಕೊಟ್ಟಿಲ್ಲ, ಆದರೆ ನನ್ನ ವಿರುದ್ಧ ಪಿತೂರಿ ಮಾಡಿಬಿಟ್ಟಿದ್ದಾರೆ ಅಂತೇಳಿ BJP ಶಾಸಕ ಅಲವತ್ಕೊಂಡಿರೋದು. ಪೊಲೀಸರಿಂದ ನಿಮಗೆ ಸಮಸ್ಯೆ ಆಯಿತಾ ಅಂತ ಕೋರ್ಟ್ ಕೇಳಿರೋದು. ಅದಕ್ಕೆ ಉತ್ತರಿಸಿ, ನನಗೆ ಪೊಲೀಸರಿಂದ ಯಾವ ಥರದ ಪ್ರಾಬ್ಲಮ್ಮು ಕೂಡ ನನಗಾಗಿಲ್ಲ, ಆದರೆ ನನ್ನ ವಿರುದ್ಧ ಏನು ಕೇಸ್ ಕೊಟ್ಬಿಟ್ಟು ಪ್ರಕರಣ ದಾಖಲು ಮಾಡಿದ್ದಾರಲ್ಲ, ಇದೇ ದೊಡ್ಡ ಪಿತೂರಿ ಅಂಥೇಳಿ ಮುನಿರತ್ನ ಮಾತಾಡಿರೋದು.